ಕ್ವಶನ್ ನಂಬರ್ 18. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತದ ಅಂದು ಎರಡು ಇಕ್ವೇಷನನ್ನು ಕೊಟ್ಟಾರ. ಲೈನರ್ ಇಕ್ವೇಷನ್ 3x + y = 15 ಮತ್ತು 2x - y = 5 ಅಂತದ. ಒಂದನೇ ಸಮೀಕರಣ ಯಾವುದಲ್ಲಿ 3x + y = 15. ಇದು ಸಮೀಕರಣ 1. ಇನ್ನು ಸಮೀಕರಣ 2 ಅಂದರೆ 2x - y = 5 ಸಮೀಕರಣ 2. ಏನು ಮಾಡಬೇಕು? ಸಮೀಕರಣ 1 ಮತ್ತು 2 ಒಂದರಲ್ಲಿ ಒಂದು ಕೂಡಿಸ್ಬೋದು ಅಥವಾ ಕಳಿಬಹುದು. ಕೂಡಿಸಿದಾಗ ಅಥವಾ ಕಳೆದಾಗ ಅವ್ಯಕ್ತದ ಬೆಲೆ ಒಂದೇ ಅವ್ಯಕ್ತ ಪದದ ಬೆಲೆಯನ್ನು ಬರಬೇಕು. ಬಂದಂಥ ಅವ್ಯಕ್ತ ಪದದ ಬೆಲೆಯನ್ನು ಯಾವುದೋ ಒಂದು ಸಮೀಕರಣದಲ್ಲಿ ಆದೇಶ ಮಾಡಿದಾಗ ಮತ್ತೊಂದು ಅವ್ಯಕ್ತದ ಪದದ ಬೆಲೆಯನ್ನು ನಮಗೆ ಸಿಗ್ತದೆ. ಅಂದಾಗ ಹೆಂಗೆ ಮಾಡಬೇಕು? ಕೂಡಿಸಿದಾಗ ಅಥವಾ ಕಳೆದಾಗ ಅಂತೀವಿ. ನಾವೇನು ಮಾಡೋದು? ಇಲ್ಲಿ ಕೂಡಿಸ್ಬೋದಲ್ಲ. ಕೂಡಿಸಿದಾಗ ಅಂದಾಗ ಚಿಹ್ನವನ್ನು ಬದಲಿ ಮಾಡೋಂಗಿಲ್ಲ. ಸಮೀಕರಣಗಳು ಕಳೆಯುವಾಗ ಒಂದು ಸಮೀಕರಣದ ಚಿಹ್ನೆಯನ್ನು ಕಳೆಯುವ ಸಮೀಕರಣದ ಚಿಹ್ನೆಯನ್ನು ಬದಲಿ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಆ ಸಂದರ್ಭವೂ ಇಲ್ಲ, ಯಾಕೆ ನಾವಿಲ್ಲಿ ಕೂಡಿಸ್ಲಾಕತ್ತೀವಿ. ಅಂದಾಗ y ಕ್ಯಾನ್ಸಲ್ ಆಯಿತು. ಯಾಕೆ? ಪ್ಲಸ್ ಇಂಟು ಮೈನಸ್ ಅದ. ಮೈನಸ್ ಅಂದ್ರೆ ಮೈನಸ್ ಕಳಿಬೇಕು. y ಕಳೆದ್ರೆ 0 ಆಯಿತು, ಕೈ ಬಿಟ್ಟಿವಿ. = 3x 2x 5x. ಇಲ್ಲಿ 15 1 5 20. ಹೀಗಾಗಿ x = 20/5. 5 1 5 4 = 4 ಆಯಿತು. ದೇರ್ಫೋರ್ x = 4 ಆಯಿತು. ಈ ಬೆಲೆಯನ್ನು ಯಾವುದೋ ಒಂದು ಸಮೀಕರಣದಲ್ಲಿ ಹಾಕ್ರಿ, ಮತ್ತೊಂದು ಬೆಲೆಯನ್ನು ಬರ್ತದೆ. ಅಂದ್ರೆ y ಬೆಲೆಯನ್ನು ಬರ್ತದೆ. ಈ x ಬೆಲೆಯನ್ನು ನಾವು ಕಂಡು ಹಿಡಿದೀವಿ. x ಬೆಲೆಯನ್ನು ಸಮೀಕರಣ ಯಾವ್ದು ಬೇಕಾದ್ರಲ್ಲಿ ಹಾಕ್ಬೋದು. ಸಮೀಕರಣ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ನಮಗೆ y ಬೆಲೆಯನ್ನು ಸಿಗ್ತದೆ. ಸಮೀಕರಣ 1 ಅಂದರೆ ಅದರಲ್ಲಿ 3x + y = 15. 3 ಆದೇಶ ಮಾಡ್ತೀನಿ. x ಅಂದರೆ 4 ಆಗಿದೆ. ಇಲ್ಲಿ 4 + y = 15. 3 4 12 + y = 15 ಆಯಿತಾ. y = 15 - 12. ಯಾಕೆ? ಇಲ್ಲಿ ಪ್ಲಸ್ ಅದು ಈ ಕಡೆ ಬರುವಾಗ ಮೈನಸ್ ಆಗ್ತದೆ. y = ಎಷ್ಟಾಯಿತು? 3 ಆಯಿತು. ದೇರ್ಫೋರ್ x = 4 ಆಯಿತು. ದೇರ್ಫೋರ್ y = 3 ಆಯಿತು. ಇವು ನಮ್ಮ ಸಮೀಕರಣದ ಬೆಲೆಗಳು ಅಂತ ಹೇಳಬಹುದು. ದಟ್ಸ್ ಆಲ್.